ಹಾಗಾದ್ರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಶನಿಯ ಒಂದು ಕಾರ್ಯವಿಧಾನ ಯಾವ ಥರ ಇರ್ತದೆ, ಶನಿ ಯಾವ ಥರ ನಿಮ್ಮ ಕರ್ಮಕ್ಕೆ ಫಲ ಕೊಡ್ತಾನೆ, ನಿಮ್ಮ ಒಳ್ಳೆ ಕರ್ಮ ಅಥವಾ ಒಳ್ಳೆ ಕೆಟ್ಟ ಕರ್ಮಕ್ಕೆ ಫಲ ಕೊಡ್ತಾನಂತ ಕೆಲವರಿಗೆ ಒಂದು ಕುತೂಹಲ ಇದ್ದೇ ಇರ್ತದೆ. ಶನಿ ಯಾವ ಥರ ನೆಗೆಟಿವ್ ಮಾಡ್ತಾನೆ, ಯಾವ ಥರ ಕರ್ಮ ಕೊಡ್ತಾರಂತ ನೆಗೆಟಿವ್ ಇದ್ದೇ ಇರ್ತದೆ. ಬಟ್ ಅದು ಯಾವ ಥರ ರಿಯಲ್ ಆಗಿ ಯಾವ ಥರ ಶನಿ ಈ ಥರ ವರ್ಕ್ ಆಗುತ್ತಂತ ಪ್ರಾಕ್ಟಿಕಲ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶನಿ ನಿಮ್ಮ ಕರ್ಮಕ್ಕೆ ಅದು ಫಲ ಕೊಟ್ಟೆ ಕೊಡ್ತಾನೆ. ಅದು ಒಳ್ಳೆ ಕರ್ಮ ಆಗಿರಲಿ ಕೆಟ್ಟ ಕರ್ಮ ಆಗಿರಲಿ, ಫಲ ನೀವು ಅನುಭವಿಸಲೇಬೇಕು. ಅದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಆಗಿದ್ರೆ ಇಲ್ಲಿ ಶನಿ ತನ್ನ ಪ್ಲೇಸ್ಮೆಂಟ್, ಶನಿ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಇರ್ತಾನೆ ಆ ಥರ ಒಂದು ಫಲ ಕೊಡ್ತಾನೆ. ನೀವು ಮಾಡುವಂಥ ಕರ್ಮದ ಪ್ರಕಾರ ಶನಿ ಇರುವಂಥ ಒಂದು ಪ್ಲೇಸ್ಮೆಂಟ್, ಶನಿ ಇರುವಂಥ ದೃಷ್ಟಿ, ಶನಿಗೆ 3 ದೃಷ್ಟಿ ಇದೆ. ಈ ದೃಷ್ಟಿ ಮೂಲಕ ನಿಮಗೆ ನಿಮ್ಮ ಒಂದು ಭಾವಕ್ಕೆ ಒಳ್ಳೆ ಅಥವಾ ಕೆಟ್ಟ ಫಲವನ್ನು ಕೊಡ್ತಾರೆ. ಉದಾಹರಣೆಗೆ ನಾವು ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ಗೆ ಶನಿ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. 7ನೇ ಮನೆಯಲ್ಲಿ ಶನಿ 7ನೇ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಶನಿ 7ನೇ ಮನೆಯಲ್ಲಿದ್ದು ನೀವು ಸಪೋಸ್ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಿರ್ತೀರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಶನಿ 7ನೇ ಮನೆಯಲ್ಲಿದ್ದು ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ ಅಂತ ತಿಳ್ಕೊಳ್ಳಿ. ಈ ಟೈಮಲ್ಲಿ ನೀವೇನಾದರೂ ನಿಮ್ಮ ಸಂಗಾತಿಗೆ ಏನಾದರೂ ಮೋಸ ಮಾಡಿದರೆ, ಉದಾಹರಣೆಗೆ 7ನೇ ಮನೆ ಅಂತ ಹೇಳಿದ್ರೆ ಅದು ಸಂಗಾತಿಯ ಸ್ಥಾನ. ನೀವು ನಿಮ್ಮ ಸಂಗಾತಿಗೆ ಏನಾದರೂ ಮೋಸ ಮಾಡಿದರೆ, ಅದು ಹುಡುಗಾಗಿರಲಿ, ನಿಮ್ಮ ಸಂಗಾತಿಗೆ ಏನಾದರೂ ಒಂದು ಮೋಸ ಮಾಡಿದರೆ, ಕೆಟ್ಟದ್ದು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆವಾಗ ನೀವು ಈ 7ನೇ ಮನೆ, ಆಮೇಲೆ 10ನೇ ದೃಷ್ಟಿ ಅಂದರೆ 9ನೇ ಮನೆ, ಮತ್ತೆ ಲಗ್ನ, ಇದರ ನೀವು ಪರಿಣಾಮವನ್ನು ನೀವು ಅನುಭವಿಸಬೇಕಾಗ್ತದೆ. ಮತ್ತೆ 4ನೇ ಮನೆ, ಇದು ನಾಲ್ಕು ಮನೆಗಳ ಒಂದು ಪ್ರಭಾವವನ್ನು ನೀವು ಅನುಭವಿಸಬೇಕಾಗ್ತದೆ. ಉದಾಹರಣೆಗೆ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಿದ್ದೀರ ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ಸಂಗಾತಿಗೆ ಏನಾದರೂ ಕೆಡುಕು ಮಾಡ್ತೀರಿ, ಆವಾಗ 7ನೇ ಮನೆ ಇದು ನೆಗೆಟಿವ್ ಆಗುತ್ತೆ. ಆಮೇಲೆ ಇಲ್ಲಿ 3ನೇ ದೃಷ್ಟಿ 1, 2, 3 9ನೇ ಮನೆ ಬರುತ್ತೆ. ಆಮೇಲೆ 7ನೇ ದೃಷ್ಟಿ 1, 2, 3, 4, 5, 6, 7 ಇದು ಲಗ್ನಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ. ಆಮೇಲೆ 10ನೇ ದೃಷ್ಟಿ 7, 8, 9, 10 ಇಷ್ಟು ಮನೆಗಳು ನಿಮಗೆ ಕರ್ಮವನ್ನು ಕೊಡ್ತದೆ. ಉದಾಹರಣೆಗೆ ಯಾವ ಥರ ಅಂತ ನೋಡೋಣ. ಶನಿ 3ನೇ ದೃಷ್ಟಿ ಅಂದರೆ 9ನೇ ಮನೆ ಬರುತ್ತೆ. ಶನಿ 7ನೇ ದೃಷ್ಟಿ ಅಂದರೆ ಲಗ್ನಕ್ಕೆ ಬೀಳ್ತದೆ. ಶನಿ 10ನೇ ದೃಷ್ಟಿ ಅಂತ ಹೇಳಿದ್ರೆ 4ನೇ ಬೀಳ್ತದೆ. ಇದು ಯಾವ ಥರ ಕರ್ಮ ಅಂತ ನೋಡೋಣ. ಉದಾಹರಣೆಗೆ ನೀವು ನಿಮ್ಮ ಸಂಗತಿಗೆ ಏನಾದರೂ ಕೆಡುಕು ಮಾಡಿದ್ರೆ, ಅಥವಾ ಸಾರ್ವಜನಿಕ ವಲಯದಲ್ಲಿ ಏನಾದರೂ ಕೆಡುಕು ಮಾಡಿದ್ರೆ, ಅದು ಎಫೆಕ್ಟ್ ಯಾವ ಥರ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಮ್ಯಾರೇಜ್ ವಿಷಯದಲ್ಲಿ ಸಮಸ್ಯೆ ಬರ್ಬೋದು. ಇಲ್ಲಿ 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ವಿಷಯದಲ್ಲಿ, ನಿಮ್ಮ ಒಂದು ಮದುವೆ ವಿಷಯದಲ್ಲಿ, ವೈವಾಹಿಕ ಜೀವನದ ವಿಷಯದಲ್ಲಿ ತುಂಬ ಸಮಸ್ಯೆ ಕೊಡ್ತದೆ. ಶನಿ ಪ್ರಾಬ್ಲಮ್ ಕೊಡ್ತದೆ. ನಂತರ 9ನೇ ಮನೆ, ಇಲ್ಲಿ ತಂದೆ ಅಥವಾ ಲಕ್ ವಿಷಯದಲ್ಲಿ ಸಮಸ್ಯೆ ಕೊಡ್ತದೆ. ನಿಮ್ಮ ತಂದೆ ವಿಷಯದಲ್ಲಿ ಸಮಸ್ಯೆ ಕೊಡ್ಬೋದು. 9ನೇ ಮನೆ ನಂತರ ಲಕ್ ವಿಷಯದಲ್ಲಿ ಕೂಡ ಸಮಸ್ಯೆ ಕೊಡ್ಬೋದು. ಆಮೇಲೆ ಲಗ್ನಕ್ಕೆ ಪ್ರಭಾವ ಇರೋ ಕಾರಣ ನಿಮ್ಮ ಹೆಲ್ತ್ ಸಮಸ್ಯೆ ಆಗ್ಬೋದು, ನಿಮಗೆ ಏನಾದರೂ ಸಮಸ್ಯೆ ಆಗ್ಬೋದು. ಆಮೇಲೆ 10ನೇ ದೃಷ್ಟಿ ಇರೋ ಕಾರಣ ನಿಮ್ಮ ತಾಯಿ ವಿಷಯದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು, ಪ್ರಾಪರ್ಟಿ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಸಮಸ್ಯೆ ಆಗ್ಬೋದು. ಈ ಥರ ನಿಮಗೆ ಇಷ್ಟು ಫಲವನ್ನು ಕೊಡ್ತದೆ. ನೋಡಿ ಎಷ್ಟೊಂದು ಪ್ರಭಾವಶಾಲಿ ಇರ್ತಂತ ನೀವೊಂದು ಥಿಂಕ್ ಮಾಡಿ. ಇದು ಯಾರನ್ನು ಕೂಡ ಬಿಡಲ್ಲ. ಶನಿಯ ಒಂದು ಕರ್ಮ, ಅವನು ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಅದು ಬಿಡೋದಿಲ್ಲ. ನೀವು ಒಳ್ಳೆ ಏನಾದರೂ, ಈಗ ಶನಿ 7ನೇ ಮನೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ನೀವೇನಾದರೂ ಬಿಸ್ನೆಸ್ ಮಾಡ್ತಿರ್ತೀವಿ, ವ್ಯವಹಾರ ಮಾಡ್ತಿರ್ತೀರಿ, ನೀವೇನು ಮಾಡ್ತೀರಿ, ನಿಮ್ಮ ಸಂಗಾತಿಯಲ್ಲಿ ತುಂಬ ಒಳ್ಳೆ ಒಂದು ರಿಲೇಷನ್ ಇಟ್ಕೊಳ್ತೀರಿ, ಒಳ್ಳೆ ಸಂಗಾತಿಗೆ ಒಳ್ಳೆ ಒಂದು ರಿಲೇಷನ್ ಇಟ್ಕೊಳ್ತೀರಿ ಅಂತ ತಿಳ್ಕೊಳ್ಳಿ. ಆವಾಗ ಇದು ಪಾಸಿಟಿವ್ ಫಲ ಕೊಡ್ತದೆ. ಈಗ ನೀವು ನಿಮ್ಮ ಸಂಗಾತಿಯನ್ನು ತುಂಬ ಚೆನ್ನಾಗಿ ನೋಡ್ಕೊತೀರಿ, ಸಂಗಾತಿಗೆ ತುಂಬ ಹೆಲ್ಪ್ ಆಗ್ತೀರಿ, ಸಾರ್ವಜನಿಕ ವಲಯದಲ್ಲಿ ತುಂಬ ಹೆಲ್ಪ್ ಆಗ್ತೀರಿ ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ, ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಲಕ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತದೆ. ನಿಮ್ಮ ತಾಯಿ ಮತ್ತು ನಿಮ್ಮ ಆಸ್ತಿ ವಿಷಯದಲ್ಲಿ ಕೂಡ ನಿಮಗೆ ಒಳ್ಳೆ ಫಲ ಕೊಡ್ತದೆ. ಇದು ಯಾವ ಫಲ ಕೊಡುತ್ತೆ ಅಂತ ಹೇಳಿದ್ರೆ, ಶನಿ ದಶೆ ಮತ್ತು ಶನಿ ಅಂತರ್ಭುಕ್ತಿ, ಶನಿ ದಶೆ ಮತ್ತು ಅಂತರ್ಭುಕ್ತಿಯಲ್ಲಿ ಈ ಒಳ್ಳೆ ಅಥವಾ ಕೆಟ್ಟ ಫಲವನ್ನು ನೀವು ಅನುಭವಿಸಬೇಕಾಗ್ತದೆ. ಇದು ಶನಿಯ ಒಂದು ಕಾರ್ಯವಿಧಾನ.
ನಿಮ್ಗೇನಾದ್ರು ಜಾತಕ ಶ್ರಮ ಬೇಕಾದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ನಮಸ್ಕಾರ.